ಸ್ವಜನ್ ಅಭಿಯಾನದ ವಿಜಯನಗರ ಜಿಲ್ಲೆಯ ವೀಕ್ಷಕರಾಗಿ ಆಗಮಿಸಿರ್ತಕ್ಕಂಥ ಅರ್ಕಲ್ ವೇಣುಗೋಪಾಲ್ ರಾವ್ ತೆಲಂಗಾಣ ಸರ್ಕಾರದ ಅಡ್ವೈಸರ್ ಅವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖಾರ್ಗೆಜಿಯವರು, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂಥ ರಾಹುಲ್ಜಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರು, ಈ 3 ಜನ ವರಿಷ್ಠರು ಸೇರಿ ಕರ್ನಾಟಕ ರಾಜ್ಯದ 40 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬ್ಲಾಕ್ಗಳಿಗೆ ಸುಮಾರು 480 ಬ್ಲಾಕ್ಗಳಿಗೆ ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಅವರು ಕಳೆದ 4 ದಿವಸಗಳಿಂದ ವಿಜಯನಗರ ಜಿಲ್ಲಾದ್ಯಂತ ಪ್ರವೇಶ ಮಾಡಿ ಈಗಾಗಲೇ ಹೊಸಪೇಟೆ, ಹರಪನಹಳ್ಳಿ, ಹಡಗಲಿಯನ್ನು ಮುಗಿಸಿ ಇವತ್ತು ನಮ್ಮ ಕೂಡ್ಲಿಗಿ ನಗರಕ್ಕೆ ಬಂದಿದ್ದಾರೆ. ಅವರು ಅನಿವಾರ್ಯವಾಗಿ 1 ದಿವಸದ ಮಟ್ಟಿಗೆ ಕೇಂದ್ರ ಸ್ಥಾನವನ್ನು ಬಿಡಬೇಕಾಯಿತು. ಇವತ್ತು ಬೆಳಗ್ಗೆ ಅವರು ಬೆಂಗಳೂರಿನಿಂದ ನಮ್ಮ ಜಿಂದಲ್ಗೆ ಫ್ಲೈಟ್ನಲ್ಲಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಜಿಂದಲ್ಗೆ ಬರ್ತಕ್ಕಂಥ ಫ್ಲೈಟ್ ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಯಿತು. ರಾತ್ರಿ ಫೋನ್ ಮಾಡಿ ಕೇಳಿದ್ರು, ಏನು ಈ ರೀತಿ ಆಗಿದೆ, ಏನು ಮಾಡೋಕ್ಕೆ ಸಾಧ್ಯ? ನಾನು ಹೇಳಿದೆ, ಕಾರ್ಯಕ್ರಮ 30ನೇ ತಾರೀಕಿಗೆ ಒಳಗೆ ಮುಗಿಸ್ಬೇಕು ಅಂತೇಳಿ AICC ನಿರ್ದೇಶನ ಇದೆ. ತಾವು ಕೂಡ ಅದನ್ನೇ ಮಾತನ್ನು ಹೇಳಿದರೆ ಈಗಾಗಲೇ ತಮ್ಮ ಪ್ರವಾಸ ಕಾರ್ಯಕ್ರಮವನ್ನು ನಾವು ಆವಾಗಲೇ ಬಿಡುಗಡೆ ಮಾಡಿದ್ದೀವಿ. ತಾವು ಕೂಡ ಬಿಡುಗಡೆ ಮಾಡಿದ್ದೀವಿ. ಅವ್ರಿಗೆ ಸ್ವಲ್ಪ ಮೈಲಿ ಹುಷಾರಿಲ್ಲ, ಸ್ವಲ್ಪ ಫೀವರು, ಸ್ವಲ್ಪ ಮೈಕೈ ಇದೆ. ಇವತ್ತು ಪಕ್ಷಕ್ಕಾಗಿ ಬೆಳಗ್ಗೆ ಹೈದರಾಬಾದ್ನಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಕಾರಿನ ಮುಖಾಂತರವಾಗಿ ಇವತ್ತು ನಮ್ಮ ಕೂಡ್ಲಿಗೆ ಬಂದಿದ್ದಾರೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಪಕ್ಷದ ಸಂಘಟನೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಳಕಳೆ ಮತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಯಾರ ಮುಲಾಜಿಲ್ಲದೆ, ಈಗ ನಾನು ಕಳೆದ 4 ದಿವಸಗಳಿಂದ ನೋಡ್ತಾ ಇದ್ದೀನಿ, ಅವ್ರು ಯಾರ ಮನೆಗೆ ಹೋಗೋದಿಲ್ಲ. ಯಾರ ಸ್ವಂತ ಸ್ಥಳದಲ್ಲಿ ಆಫೀಸ್ಗಳನ್ನ ಮಾಡ್ಕೊಂಡಿದ್ದಾರೆ, ಆ ಆಫೀಸ್ಗಳಲ್ಲಿ ಸಭೆಗಳನ್ನ ಮಾಡೋದಿಲ್ಲ. ಕಾರ್ಯಕರ್ತರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ, 1 ಗಂಟೆ ಸಭೆ ಮಾಡ್ತಾರೆ. ಅದಾಗಿದ ಮೇಲೆ ಪ್ರತಿಯೊಂದು ಬ್ಲಾಕ್ನಿಂದ ಅವ್ರು ನಿರ್ಧಾರ ಮಾಡ್ತಾರೆ ಎಷ್ಟು ಜನ ಜೊತೆಗೆ ಮಾತಾಡಬೇಕು ಅಂತ. ಒಂದು ಬ್ಲಾಕ್ನಿಂದ ಕೆಲವು ಕಡೆಗೆ 10 ಜನ ಜೊತೆಗೆ ಮಾತಾಡಿದ್ರು, ಕೆಲವು ಕಡೆಗೆ 20 ಜನ ಜೊತೆಗೆ ಮಾತಾಡಿದ್ರು. ಅದು ಅವರಿಗೆ ಬಿಟ್ಟಂಥ ವಿಷಯ. ಅಣ್ಣ, ನೀವು ನಿಂತ್ಕೊಂಡ್ರು ಚಕ್ಸ್, ಮಿಸ್ಟರ್ ಕೂತ್ಕೊಳ್ರಿ, ದಯಮಾಡಿ ಕೂತ್ಕೊಳ್ರಿ. ಆದ್ದರಿಂದ ನಾವು ಶಿಸ್ತನ್ನು ಕಾಪಾಡಬೇಕು, ಶಿಸ್ತಿನಿಂದ ನಡಿಬೇಕು. ನಾವು 30-40 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆಯನ್ನು ನೋಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಸಂದರ್ಭಗಳಲ್ಲಿ, MLA ಚುನಾವಣೆ ಸಂದರ್ಭದಲ್ಲಿ ವೀಕ್ಷಕರು ಬರ್ತಾರೆ, ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ತಾರೆ, 4 ಜನ ದೊಡ್ಡರ ಜೊತೆಗೆ ಮಾತನಾಡ್ತಾರೆ, ಅಭಿಪ್ರಾಯಗಳನ್ನು ತಗೊಳ್ತಾರೆ, ಹೋಗಿ ಅವ್ರಿಗೆ ನೋಟಿಸ್ಕೊಡ್ತಾರೆ. ಆದರೆ ಈ ಸಲ ವರದಿ ಕಾರ್ಯಕರ್ತರು ಮುಖಂಡರಲ್ಲ, ಇದನ್ನು ನೀವು ಮನಗಟ್ಟು ಮಾಡಿಕೊಂಡ್ರು. ನಾನು ಹೇಳಿದೆ, ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದರು, ಇನ್ನೊಬ್ಬರು MLA ಹೇಳಿದರು, ಯಾವುದೂ ಸಂಬಂಧ ಇಲ್ಲ, ನಿಮ್ಮ ಅಭಿಪ್ರಾಯನೇ ಅಂತಿಮ. ನಿಮ್ಮ ಅಭಿಪ್ರಾಯನ ಯಥಾವತ್ತಾಗಿ ಒಂದು ಅಕ್ಷರ ಈ ಕಡೆಗೆ ಆ ಕಡೆಗೆ ಇಲ್ದಂಗೆ ಹೈಕಮಾಂಡಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ವೇಣುಗೋಪಾಲ್ ಅವರು ಮಾಡೋದಕ್ಕೆ ಇವತ್ತು ನಿಮ್ಮ ಕೂಡಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ KPCC ವತಿಯಿಂದ 4 ಜನ ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ. ಆದರೆ ಹೇಳಿದರೆ ಅವರು ಸಾಮಾನ್ಯ ಕಾರ್ಯಕರ್ತರು ಅಂತ ಬಂದಿಲ್ಲ. ರಾಜ್ಯ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷರುಗಳು, MLAಗಳು, ಹಿರಿಯ ಕಾಂಗ್ರೆಸ್ನ ಅವರ ಸಪೋರ್ಟ್ಗೆ 4 ಜನರನ್ನು ಕಳಿಸಿಕೊಟ್ಟಿದ್ದಾರೆ. ಇವತ್ತು ಮರಿಯೋಜಿರಾವರು ಆ ಕಡೆ ಕೊನೆಯಲ್ಲಿ ಕೂತಿರ್ತಕ್ಕಂಥವ್ರು, ಅವರು ಮರಾಠ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಳೆದ 1 ವಾರದಿಂದ ನಮ್ಮ ಜೊತೆಗಿದ್ದಾರೆ.
ಅದರ ಜೊತೆಗೆ ನಮ್ಮ ಸುಭಾಷ್ ರಾಥೋಡು ಚಿಂಚೋಳಿ ಕ್ಷೇತ್ರದ ಶಾಸಕರು ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಭಾಳ ಹತ್ತಿರ ಅವ್ರ ಜೊತೆಗೆ ಇರ್ತಕ್ಕಂಥವ್ರು. ಅದರ ಜೊತೆಗೆ ನಮ್ಮ ಆರ್ ಟಿ ಕೃಷ್ಣವರು, ನನಗೆ ಆರ್ ಟಿ ಚಂದ್ರಶೇಖರ್ ಅವರು, ನಾನು ಅವ್ರು ಬರೋದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿದರು. ಅವ್ರ ಹಿನ್ನೆಲೆ ನನಗೂ ಕೂಡ ಗೊತ್ತಿದ್ದಿಲ್ಲ. ನಾನು ಕರೆಕ್ಟಾಗಿದ್ದರೆ ತಾವು ಹಿಂದೆ ಸಚಿವರಾಗಿದ್ದಂಥ ಡಾಕ್ಟರ್ ಪುಷ್ಪಾ ಅವರ ಮಗಳು, ಅವ್ರು ನನಗೆ ಗೊತ್ತು ಅಂತ ಹೇಳಿದ್ರೆ 1976ರಲ್ಲಿ ರಾಯಚೂರಲ್ಲಿ ಅವ್ರಿಗೆ ಉಪಚುನಾವಣೆ ನಡೀತಾರೆ. ಅವರಿಗೆ ಪ್ರೈವೇಟ್ ಮಿನಿಸ್ಟರ್ ಆಗಿದೆ. ಅಲ್ಲಿ ಮಾನವಿಯಿಂದ ಪಾಟೀಲ್ ಅಂತ ಹೇಳಿದ್ರು. ಎಂಥ ಪಾಟೀಲ್ ಪದ ಎಂಥ ಪಾಟೀಲ್ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಅವರು. ರಾಯಚೂರಿಂದ ಬಸವರಾಜ್ ಪಾಟೀಲ್ ಅನ್ವರಿ ಅವರು. ಆ ಸಂದರ್ಭದಲ್ಲಿ ಇವ್ರ ತಾಯಿ ಕೂಡ ಅವ್ರ ಜೊತೆಗೆ ಮಿನಿಸ್ಟರ್ ಆಗಿದ್ದರು. ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಇವ್ರ ತಾಯಿ ಮಂತ್ರಿಗಳಾಗಿದ್ದರು. ಅವರು ಕೂಡ ಸಕ್ರಿಯರಾಗಿ ಎಲ್ಲ ಕಡೆಗೂ ತಿರುಗಾಡಿ ಆ ತಾಯಿ ಕೂಡ ನಮ್ಮ ಜೊತೆಗೆ 4 ದಿನದಿಂದ ವರದಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ವರದಿಗಳು ತಯಾರಾಗಿದ್ದ ಮೇಲೆ ಆ 4 ಜನ ನಮ್ಮ ಇವರೊಬ್ಬರು ಮನ್ನನ್ ಸೇಠ್ ಅಂತೇಳಿ ಬೀದರ್ನವ್ರು ಬರಬೇಕಾಗಿತ್ತು. ಕಾರಣಾಂತರದಿಂದ ಮೊನ್ನೆ ಬಂದು ವಾಪಸ್ ಹೋಗಿದ್ದಾರೆ. ಇವತ್ತು ಬಂದು ಮತ್ತೆ ಮಧ್ಯಾಹ್ನದಲ್ಲಿ ಜಾಯಿನ್ ಆಗ್ತಾರೆ. ಅವರೆಲ್ಲರೂ ಕೂಡ ಸಮಾಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಅವರು ವರಿಷ್ಠರಿಗೆ ಮುಟ್ತಕ್ಕಂಥ ಕೆಲಸ. ಇದೇನಿದೆ, ಈ ಅಭಿಯಾನ ಕೇವಲ ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಇದು ದೇಶಾದ್ಯಂತ ಇರ್ತಕ್ಕಂಥ 543 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಕೂಡ ನಡೀತಾ ಇದೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಇದನ್ನು ಮುಗಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ನಡೀತಾ ಇದೆ. ಆಗಸ್ಟ್ 15ರೊಳಗಾಗಿ ವರದಿನೂ ಕೊಡಬೇಕು. ಅದ್ರ ಮೇಲೆ ಏನು ನಿರ್ಣಯಗಳನ್ನ ACCನವ್ರು ತಗೋಬೇಕು, ಆ ನಿರ್ಣಯಗಳು ಕೂಡ ತಗೊಳ್ತಾರೆ. ಇವತ್ತು ಅವರು ಅವ್ರದ್ದೇ ಆದ ಅರ್ಜಿಯನ್ನು ಪ್ರಿಂಟ್ ಮಾಡಿದ್ದಾರೆ. ಯಾರ್ಯಾರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗೋದಕ್ಕೆ ಇಷ್ಟಪಡ್ತೀರಿ, ಯಾರ್ಯಾರು ಪಕ್ಷದ ಪರವಾಗಿ ಸಂಘಟನೆ ಮಾಡೋದಕ್ಕೆ ತಯಾರಿದ್ದೀರಿ, ಯಾರ್ಯಾರಿಗೆ ಅರ್ಹತೆ ಇದೆ, ಯಾರೋ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಇಚ್ಛೆ ಇದೆ, ಅವರೆಲ್ಲರೂ ಕೂಡ ಮುಕ್ತವಾಗಿ ಅರ್ಜಿಗಳನ್ನ ಹಾಕ್ಬೋದು. ಯಾರಿಗೂ ಕೂಡ ಅಡೆತಡೆ ಇಲ್ಲ. ನಾನು ಹೊರಗೆ ಬರೋದಿಲ್ಲ, ಯಾರು ಹೊರಗೆ ಬರೋದಿಲ್ಲ. ಅರ್ಜಿಗಳನ್ನ ಹಾಕಿದ್ರೆ ಅರ್ಜಿಗಳನ್ನ ತೊಗೊಳ್ತಾರೆ. ಅವ್ರ ಜೊತೆಗೆ ಬಂದಿರ್ತಕ್ಕಂಥ ಸೂರಜ್ ಅವರು ಅರ್ಜಿಗಳನ್ನ ಕೊಡ್ತಾರೆ. ಅರ್ಜಿಗಳನ್ನ ತುಂಬಿ ನೀವು ಅವ್ರ ಕೈನಾಗಾದರೂ ಕೊಡ್ಬೋದು, ಅಥವಾ ನಮ್ಮ ವೀಕ್ಷಕರ ಕೈನಾಗ ಯಾರ ಕೈನಾಗಾದರೂ ಕೊಡ್ಬೋದು. ಇದಿಷ್ಟು ಹೇಳ್ತೇನೆ. ಇದಿಷ್ಟು ಹೇಳಿ ಸಮಯ ಆಗಿರೋದ್ರಿಂದ ನಾವು ವೀಕ್ಷಕರಿಗೆ ಮಾತಾಡೋದು ಕೊಟ್ಬಿಡೋದು. ಅವ್ರು ಮಾತಾಡಿ ಅದಕ್ಕಿಂತ ಮುಂಚೆ ವೇಣುಗೋಪಾಲ್ ರಾವ್ ಸರ್, ಇದು ಗುಳ್ಳಿ